ಮದುಮಗಳು ಹೇಳದೆ ಉಳಿದ ಕಥೆಗಳು ಭಾಗ 10 ಹಾಗೂ ಕೊನೆಯ ಭಾಗ. ಕುವೆಂಪು ಅವರು 1936ರಲ್ಲಿ ಕಾನೂರು ಹೆಗ್ಗಡತಿ ಎಂಬ ಕಾದಂಬರಿಯನ್ನ ಬರೆದು ಪ್ರಕಟ ಮಾಡ್ತಾರೆ. ಕಾನೂರು ಹೆಗ್ಗಡತಿ 20ನೇ ಶತಮಾನದ ಮಲೆನಾಡು ಹಾಗೂ ಸಮಾಜದ ಆಗು ಹೋಗುಗಳ ಬಗ್ಗೆ ಕಥೆಯನ್ನ ಹೇಳುತ್ತದೆ. ಇದಾದ ಮೇಲೆ ಕುವೆಂಪು ಅವ್ರಿಗೆ ಒಂದು ಯೋಚನೆ ಬಂದಂತೆ, 20ನೇ ಶತಮಾನದಲ್ಲಿ ಮಲೆನಾಡು ಮತ್ತು ಸಮಾಜ ಈ ರೀತಿಯಾಗಿದೆ, ಇದ್ರ ಹಿಂದಿನ ಕತೆ ಏನಿರ್ಬೇಡ, ಅಂದ್ರೆ 19ನೇ ಶತಮಾನದ ಅಂತ್ಯದ ಕತೆ ಏನಿರ್ಬೇಡ ಅನ್ನೋದ್ರ ಬಗ್ಗೆ ಕುವೆಂಪುಗೆ ಯೋಚನೆ ಬಂದು 31 ವರ್ಷಗಳ ನಂತರ ಅಂದ್ರೆ 1967ರಲ್ಲಿ ಕುವೆಂಪು ಅವರು ಮಲೆಗಳಲ್ಲಿ ಮದುಮಗಳನ್ನ ಬರೆದು ಪ್ರಕಟ ಮಾಡ್ತಾರೆ. ಇಷ್ಟು ಕಾನೂರು ಹೆಗ್ಗಡತಿನ ಬರೆದು ಆಮೇಲೆ ಮಲೆಗಳಲ್ಲಿ ಮದುಮಗಳು ಬರ್ದಿರೋದ್ರಿಂದ ಯಾವ ರೀತಿ ಕತೆ ಅವರು ಬರ್ದಿರಬಹುದು, ಯಾಕಂದ್ರೆ ಹಿಂದಿನ ಕತೆ ಬರೆಯೋದೊಂದು ಸ್ವಲ್ಪ ಚಾಲೆಂಜಿಂಗ್ ಅಂಡ್ ಕಷ್ಟ. ಹಾಗೆ ಮಲೆಗಳಲ್ಲಿ ಮದುಮಗಳು ದೀರ್ಘ ಕಾದಂಬರಿ, ಅಂದ್ರೆ 714 ಪುಟಗಳಿರುವಂತಹ ಕಾದಂಬರಿ. ಯಾರ್ಯಾರು ನಿಮ್ಮ ಬ್ಯುಸಿ ಲೈಫ್ ಅಲ್ಲಿ ಈ ಪುಸ್ತಕಗಳನ್ನ ಓದಕ್ ಆಗ್ತಾ ಇಲ್ಲ ಅಂತವರು ವಿಜಯ ಹನಕೆರೆ ಅವರ ನೇತೃತ್ವದಲ್ಲಿ ಇರುವಂತಹ ಅನಿಕೇತನ ಎಂಬ ಯೂಟ್ಯೂಬ್ ಚಾನೆಲ್ ಅಲ್ಲಿ ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಅಷ್ಟು ಓದಾಗಿದೆ. ಬರೀ ಓದಲ್ಲ, ಓದಿನ ಜೊತೆ ಅರ್ಥಪೂರ್ಣವಾದ ಚರ್ಚೆ ಕೂಡ ಆಗಿದೆ. ನೀವು ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಷ್ಟು ಎಪಿಸೋಡ್ಸ್ ನ ಶ್ರವಣ ಮಾಡಬಹುದು. ಹಾಗೆ ಇಲ್ಲಿ ಯಾರು ತುಂಬಾ ಸಾಹಿತ್ಯನ ಇಷ್ಟಪಡ್ತೀರಾ ಅಥವಾ ಸಿಕ್ಕಾಪಟ್ಟೆ ಪುಸ್ತಕಗಳನ್ನ ಓದ್ತೀರಾ, ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಈ 2 ಪುಸ್ತಕಗಳನ್ನ ಓದೇ ಅಂತೂ ಇರಬೇಡಿ, ಓದಿ ಅಂಡ್ ನಿಮ್ ಪಕ್ಕದವ್ರಿಗೂ ಓದಿಸಿ.